ವಿನಂತಿ ಮಾಡ್ಕೊತಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಘಟಕದ ವತಿಯಿಂದ ಇದು ಅಧಿಕಾರ ಶಾಶ್ವತ ಅಲ್ಲ. ನೀವೇನಾರು ರೂಲಿಂಗ್ ಪಾರ್ಟಿಯವ್ರು ಕೈಗೊಂಬೆ ಆಗಿ ನೀವೇನಾರು ಕೆಲಸ ಮಾಡಕತ್ತಿದ್ರಿ ಅಂದ್ರೆ ನಿಮ್ಮಂಥ ಮೂರ್ಖರು ಯಾರು ಅಲ್ಲ. ದೇಶ ನಡ್ಸಕತ್ತೀವಿ ನಾವು. ದೇಶದಾಗ ನಮ್ಮ ಸರ್ಕಾರ ಐತೆ ಅನ್ನೋದು ನಿಮ್ಗೆ ಅರಿವು ಇರಲಿ. ನೀವೇನಾರು ಇವ್ರು ಕೈಗೊಂಬೆ ಆಗಿ ಇವ್ರು ಕರಪತ್ರ ಹಂಚುವಂಥ ಕೆಲಸ ಮಾಡಿ ನಿಮ್ಮಂಥ ಶುದ್ಧ ಕೆಲಸ ಮಾಡೋರು ಯಾರೂ ಇಲ್ಲ. ಅಧಿಕಾರಿಗಳಿಗೆ ನಾವು ಇವತ್ತು ನೇರವಾಗಿ ಖಡಕ್ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಏನು ಅವ್ರು ಗಾಡಿ ಸೀಸ್ ಮಾಡಿದ್ರಿ, ನೀವು ಗಾಡಿ ಸೀಸ್ ಮಾಡ್ರಿ, ಗಾಡಿ ಸೀಸ್ ಮಾಡಿಲ್ಲ, ಅವ್ರಿಗೆ ಅರೆಸ್ಟ್ ಮಾಡಿ ಒದಿಬೇಕ್ರಿ. ಅವ್ರನ್ನ ತೊಗೊಂಬಂದು ಕುರ್ಚಿ ಮೇಲೆ ಕುಂದಿರ್ಸಿ. ನಿಮಗೆ ನಾಚಿಕೆ ಆಗಂಗಿಲ್ಲ? ನಾಚಿಕೆ ಮಾನ ಮರ್ಯಾದೆ ಐತಿ? ಪೊಲೀಸ್ ಸ್ಟೇಷನ್ದಾಗ ಬಂದು ಅಧಿಕಾರ ಅವರೆಲ್ಲ ದೊಡ್ಡವ್ರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನು ನಮಗೇನು ಅಧಿಕಾರ ಬಂದೇ ಇಲ್ಲ, ನಾವು ಯಾವಾಗ ಅಧಿಕಾರ ನೋಡೇ ಇಲ್ಲ, ನಾವು ಸರ್ಕಾರ ಆಳಿಲ್ಲ. ನಿಮ್ಮಂಥ SP ಗಳು DSP ಗಳು CPI ನೋಡಿಲ್ಲ. ನಾವು ರಾಜ ಮರ್ಯಾದೆ ಒಳಗೆ ತರ್ತೀರಿ. ಅವ್ರನ್ನ ಒದಿಬೇಕ್ರಿ. ಈ ಬುಡ್ ತೊಗೊಂಡು ಕಾನೂನು ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಕಾನೂನು ಒಂದೇ. ನಮ್ಮ ಹುಡುಗರು ತಪ್ಪು ಮಾಡಿದ್ರು ಒದಿಬೇಕು, ಅವ್ರ ಹುಡುಗರು ತಪ್ಪು ಮಾಡಿದ್ರೆ ಒದಿಬೇಕು. ರಾಜ ಆದಿತ್ಯ ಕೊಡಕತ್ತೀರಿ ನೀವೆಲ್ಲ. ನೋಡ್ರಿ, ಕಾಂಗ್ರೆಸ್ನವ್ರು ಹತಾಶ ಆಗಿದ್ದಾರೆ. CM ಸಿದ್ದರಾಮಯ್ಯನವರು ನಿನ್ನೆ ಹೊಂಟಿದ್ರು. ಸೋಲ್ತೀವಿ ಅನ್ನೋದು ಗೊತ್ತಾಗ ಮತ್ತೆ ಯಾರ್ದು ಜಂಡವ್ರು ಯಾರು? ನಿಮ್ಮ ಸೋಲು ಖಚಿತ. ನೀವು ದುಡ್ಡಿನಿಂದ ಅಧಿಕಾರ ನಡೆಸಕತ್ತೀರಿ, ಅಧಿಕಾರಿಗಳನ್ನು ದುರುಪಯೋಗ ಮಾಡ್ಕೊಳಕತ್ತೀರಿ. ನಾವಿವತ್ತು ಖಂಡನೆ ಮಾಡ್ತಾ ಇದ್ದೀವಿ ಬಾಗಲಕೋಟೆ ವತಿಯಿಂದ. ಈ ಅಧಿಕಾರ ಭಾಳ ದಿವಸ ನಡೆಯಂಗಿಲ್ಲ, ಹೋಗ್ತೀರಿ ಹಾಳಾಗೆ. ಗೆಲ್ಲುವ ಶತಸಿದ್ಧ. ನೀವು ನಮ್ಮ ವಿದ್ಯಾರ್ಥಿಗಳಿಗೆ ಭಯ ಹುಡ್ಸುವಂಥ ಕೆಲಸ ಮಾಡಕತ್ತೀರಿ. ವಿದ್ಯಾರ್ಥಿಗಳ ಅನ್ಸಾಕತ್ತೀರಿ. ನೀವು ಅಲ್ಲಿ ಹೋಗಿ ಇದನ್ನೆಲ್ಲ ಟಿವಿಯಾಗ ನೋಡಿ, ಪೇಪರ್ನಲ್ಲಿ ನೋಡಿ. ವಿದ್ಯಾರ್ಥಿಗಳು ಏನು ತಿಳ್ಕೊತಾರೆ? ನಾಳೆ ವೋಟಿಂಗ್ ಹೆಂಗೆ ಬರ್ತಾರೆ? ಒಂದು ಮಾತು ಹೇಳಕತ್ತೀವಿ. ಎಲ್ಲ ಹಳ್ಳಿಗೊಳಗೆ ಹೋಗಿವಿ ನಾವು. ಹಳ್ಳಿಗೊಳಗೆ ನಮ್ಮ ಮೆರವಣಿಗೆ ಹೋಗೋತ್ತೆ ಅಡ್ಡಡ್ಡ ಗಾಡಿ ತೊಗೊಂಬಂದು ಬೈಕ್ ರ್ಯಾಲಿ ಮಾಡಿ ನಮ್ಮ ಮೆರವಣಿಗೆ ನಿಂದ್ರಿಸೋಂಥ ಕೆಲಸ ಮಾಡಿರಿ. ಅಲ್ಲಿ ಏನಾರ ನಮ್ಮ ನಾಯಕರು ನಮ್ಮ ಮಕ್ಕಳಿಗೆ, ನಮ್ಮ ಹುಡುಗರಿಗೆಲ್ಲ, ನಮ್ಮ ಕಾರ್ಯಕರ್ತರಿಗೆಲ್ಲ ಸಮಾಧಾನ ಹೇಳಲಿಕ್ಕಂದ್ರೆ ಲಾ ಆ್ಯಂಡ್ ಆರ್ಡರ್ ಕೆಡ್ತಿತ್ತು. ಇವತ್ತಿನ ದಿವಸ ಊರೆಲ್ಲ ಹೊತ್ತು ಉರಿತಿತ್ತು. ನಿಮಗೂ ಅದೇ ಬೇಕಾಗ್ಯದ. ನಮ್ಮ ಮನಸ್ಸು, ನಮ್ಮ ಕೆಲಸ ಡೈವರ್ಟ್ ಆಗೋದು ಬೇಕಾಗ್ಯದ. ನಿಮ್ಮ ಕೆಲಸಕ್ಕೆ ದುಡ್ಡು ಹಂಚಕ್ಕೆ ಅನುಕೂಲ ಮಾಡ್ಕೋಬೇಕಾಗ್ಯದ. ಅದಕ್ಕೆ ನಾನು ಕೂಡ ಬಾಗಲಕೋಟೆ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತೀನಿ, ಇಂಥದಕ್ಕೆ ತಲೆ ಕೊಡಬೇಡ್ರಿ. ನಮ್ಮ ನಾಯಕರು ಬೆನ್ನು ಹತ್ತರವರಿಗೆ. ಆದ್ರೆ ಒಂದು ಮಾತು ಹೇಳಕತ್ತೀನಿ, ಅಧಿಕಾರಿಗಳಿಗೆ ಅಧಿಕಾರ ಶಾಶ್ವತ ಅಲ್ಲ. ಇವತ್ತಿನ ನಾಳೆ ನಾವು ಬರ್ತೀವಿ, ನಿಮಗೆ ಬರೋಬ್ಬರಿ ಎಚ್ಚರಿಕೆ ಗಂಟೆ ಕೊಡ್ತೀವಿ ನಾವು.